ಇದು ಎಷ್ಟು ಡಿಪಾರ್ಟ್ಮೆಂಟ್ ಅವರು ಬರ್ತಿರೋ ಗೊತ್ತಿಲ್ಲ ನಿಮ್ಮ ಅರಣ್ಯ ಇಲಾಖೆ ಅವರು. ಅದು ಏನದ ಏನು ಹೇಳಿದ್ರೆ ಇನ್ನೊಂದು ಹೈನಾರ್ ಇರ್ಲಿ ಅದು ಕಾಡು ಪ್ರಾಣಿ ಏನಿರ್ಲಿ ಇದು ನಮ್ಮ ಮನುಷ್ಯರಿಗೆ ಏನಾರ ಯಾರು ಜವಾಬ್ದಾರಿ ಹೇಳಿ. ಈ ದನ ಕರ ಆಯ್ತು ದನ ಕುಟುಂಬದವ್ರು ಯಾರೇ ಗರೀಬ್ ಗೋರಿಗಾದ್ರೆ ಇದು 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 ಯಾರು ನುಸ್ತಾನ ಒಂದು ಜೀವಕ್ಕೆ ಅಪಾಯ ಆದ್ರೆ ಯಾರು ಇದಕ್ಕೆ ಹೊಣೆಗಾರ ಹೇಳಿ ನನಗೆ. ನಮಗೆ ಇಲ್ಲಿ ಆದ ತಮಸ್ಲಿಕತ್ತರಿ ಸದ್ಯ ಈಗ 2-3 ತಾಸಿನ ಹಿಂದಿಂದ ಇಲ್ಲ ನೀವು ಬರ್ತೀರಿ, ನೀವು ಒಬ್ರು ಬರ್ತೀರಿ ಹೋಗ್ತೀರಿ, ಅಕಸ್ಮಾತ್ 1 ಮಿನಿಟ್ ಹಾಕಿಡ್ರಿ ನೀವು ಬಂದ್ರಿ ಬರೋ ಟೈಮ್ ನಿಮ್ ಮೇಲೆ ಅಟ್ಯಾಕ್ ಮಾಡಿದ್ರಿ ಏನ್ ಮಾಡೋರು? ನಾಯದಣ ಒಳ ಬಗಳಗತ್ತ ನಾಯಿ ಒಳ ಬಗಳಗತ್ತವ್ರಿ. ಅದ ಇಲ್ಲೇ ಎಲ್ಲೇ ಅದ ಹೊಟ್ಟೆ ಯಾರಿಗೆ ಎಲ್ಲ ಪ್ರತಿಯೊಬ್ಬ ರೈತರ ದನ ಕರಿಗೆ ಭಯದ ವಾತಾವರಣ ಪೂರ್ತಿ ನಮಗೆ ಭಯ ಪೂರ್ತಿ ಭಯ. ಸರ್ ಏನ್ ಅಡಿವಸ್ತು ಹೇಳ್ರಿ, ಏನ್ ಮಾಡೋರು ಜೀವ ಹೋದ್ಬಳಕ ಏನ್ ಮಾಡೋರು ಹೇಳ್ರಿ. ಈಗ ನಾವು ಈ ರೈತರಿಗೆಲ್ಲ ಒಂದಲ್ಲ ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ರೋಡ್ ಬಂದ್ ಮಾಡ್ತಾರೋ ನಿಮ್ಗೆ ಏನ್ ಬಲಿ ಅದ ಏನ್ ಬಲಿ ಹಾಕ್ತೀರಿ? ಈಗ 3-4 ದಿವಸ ಇನ್ನೊಂದು ಆಗತ್ತಾವ. ಮೊನ್ನೆ ಒಂದ್ ಎಮ್ಮಿಕರ ಮಣಾಗ್ಲಿ ಇರ್ತಿತ್ತು, ಏ ಮಮ್ಮ ಮಣಾಗ್ಲಿಯಲ್ಲಿ ಒಂದ್ ಎಮ್ಮಿಕರ ಇರ್ತಿತ್ತು, ಮುಂದೆ ಮಲ್ಕೊಂಬಂದ್ ಬಲ್ಲಿ ಒಂದ್ ಎಮ್ಮಿಕರ ಒಂದು ಕುರಿ, ಆಮೇಲೆ ಮೊನ್ನೆ ನಾಗನಾಥ ಜೇವ್ರ ಹೇಳಿ ಅವನೊಂದು ಹೋರಿ ಕರೆಸಿತ್ತು. ಇವತ್ತು ಇವ್ ಗರೀಬ್ ಮನುಷ್ಯ ದುಡ್ಕೊಂಡ್ ತಿಲ್ಕ್ ಬಂದ, ಇವತ್ ಮತ್ತೆ ಈ ತರ ಫೋಟೋ ಹಾಕ್ರಿ. ಅಲ್ಲ ನಿಮಗೆ ಈ ತರ ದಿನನಿತ್ಯ ರಿಪೋರ್ಟ್ ಮಾಡೋದು ನಿಮ್ ಮೇಲಾಧಿಕಾರಿಗಳು ಬಂದು ಯಾರು ತನಿಖೆ ಮಾಡಲ್ಲ? ನಿಮ್ ಮೇಲಾಧಿಕಾರಿಗಳು ಯಾರು ಹೆಚ್ಚುವರಿ ಫೋನ್ ನಂಬರ್ ಕೊಡೋದು ಮಾತಾಡ್ರಿ. ದನ ಕರುಗಳ ಮೇಲೆ ನಮ್ಮದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಲ್ಕು ವರ್ಷ ಕುಸ್ಕೊಳ್ಳೋದಾವ. ಕಬ್ಬಿನ ಸಾಲದೊಳ ಹಾಕ್ತಿವ್ ಅವ್ರ ಕವ್ ಕಡೆ ಮುಂದೆ ಕಬ್ಬಿನ ಸಾಲ ಕುಸ್ಕೊಳ್ ಬಿಟ್ಬಿಟ್ಟು ಹೋಗ್ತಾರ. ಆಮೇಲೆ ಕುಸ್ಕೊಳ್ತೀನಿ ಅನ್ನೋ ಪರಿಸ್ಥಿತಿ. ಈಗ ನಾವು ದನಗಳೆಲ್ಲ ಚೆಕ್ ಮಾಡ್ಕೊತಾರಿ ಇನ್ನು ಕುಸ್ಕೊಳ್ಳಿ ತಿನ್ಲಿಕ್ಕೆ ಏನ್ ಮಾಡ್ತಾರೆ ಅವ್ರು ಸಿಡಿಲಿಲ್ಲ ಅಂತ ಆಲ್ರೆಡಿ ಸದ್ಯ ನಮ್ಗೆ ಅನ್ಸೋ ಮಟ್ಟಿ ಕಬ್ಬನಾಗಿ ಅದ ನಾವು ಸಂಶಯ ಬರಲ್ಲ. ಆಲ್ರೆಡಿ ಈಗ ಅದ ನಮ್ಗೆ ಆಧಾರ ಎಳ್ಕೊಂಡ್ ಬಂದ ನೋಡ್ರಿ